ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ತುಂಬ ಪುಟ್ಟು ಪ್ರಶ್ನೆ. ಈ ಮನೆಯಲ್ಲಿ ಮಕ್ಕಳು ಇರ್ತಾರೆ, ಅದರಲ್ಲೂ ಚಿಕ್ಕ ಮಕ್ಕಳು ತುಂಬ ಪದೇ ಪದೇ ಈ ಒಂದು ತಿಂಗಳಲ್ಲೇ ಒಂದು 2-3 ಸಲ ಜ್ವರ ಬರ್ತಾ ಇರುವಂಥದ್ದು. ಏನು ಮಾಡಿದ್ರು ಜ್ವರ ಬಿಡ್ತಾ ಇರೋದಿಲ್ಲ. ಬೆಳಗ್ಗೆನ ಚೆನ್ನಾಗಿರ್ತಾರೆ, ರಾತ್ರಿ ಆದರೆ ಜ್ವರ ಬರೋದು. ಇನ್ನು ರಾತ್ರಿ ಮಲಗಿದ್ದಾಗ ಈ ಹಲ್ಲು ಕಚ್ಚೋ ಅಂಥದ್ದು, ಒಂದು ಕಚ ಕಚ ಅಂತ ಕಟ ಅಂತ ಕಚ್ತಾ ಇರ್ತಾರೆ. ಸೊ ಈ ಜ್ವರ ಬರೋವಂಥದ್ದು, ಈ ಹಲ್ಲನ್ನು ಕಚ್ಚೋ ಅಂಥದ್ದು, ಇವೆರಡರಿಂದನೂ ಕೂಡ ಅವ್ರು ಹೊರಗಡೆ ಬರಬೇಕು ಅಂತಂದರೆ ಏನಾದರೂ ಒಂದು ರೆಮಿಡಿ ತಿಳಿಸ್ಕೊಡ್ಬೋದಾ ಗುರುಗಳೇ ಮಕ್ಕಳಿಗಾಗಿ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇಂಥದ್ದಕ್ಕೆ ತಂತ್ರ ಹೇಳ್ಬೋದು. ಯಾಕೆ ಗೊತ್ತುಂಟಾ? ಮಕ್ಕಳು ಅದರಲ್ಲಿ ಪದೇ ಪದೇ ಜ್ವರ ಬರುವಂಥದ್ದು, ಹಲ್ಲು ಕಡಿತ ಬರುವಂಥದ್ದು, ಇವೆಲ್ಲವೂ ಕೂಡ ಬಹುಶಃ ನಿಮ್ಮ ಜಾತಕ ರೀತಿ ಇರತಕ್ಕಂತಹ ಬಾಲರಿಷ್ಟ ದೋಷದಿಂದ ಬರೋದರ ಜೊತೆಗೆ ಮಕ್ಕಳಲ್ಲಿ ಕೆಲವೊಬ್ಬರಿಗೆ ಅನುವಂಶೀಯವಾಗಿ ಬರಲಿಕ್ಕೆ ಕೆಲವು ಇರುವಂಥದ್ದು ಇರ್ತವೆ. ಇನ್ನು ತುಂಬ ಭಯ ಪಡುವಂಥದ್ದು, ಪದೇ ಪದೇ ಜ್ವರ, ಅನಾರೋಗ್ಯಕ್ಕೆ ತುತ್ತಾಗಿರುವಂಥದ್ದು ಮಕ್ಕಳು. ಪಾಪ, ಯಾಕೆ ಆರೋಗ್ಯವೇ ಸರಿ ಇಲ್ಲ ಈ ಮಗುಗೆ 2-3 ವರ್ಷ ಮಾತಾಡ್ತಿರ್ತೀರಿ. ಉತ್ತರಾಷಾಢ ಪೂರ್ವಾಷಾಢ, ಉತ್ತರ ಭಾದ್ರ ಪೂರ್ವ ಭಾದ್ರ, ಈ ನಕ್ಷತ್ರಗಳಿದ್ದ ದಿನ ಜ್ವರ ಬಂದರೆ ಆ ಮಕ್ಕಳಿಗೆ ಲಾಂಗ್ ಟೈಮ್ ಇರುತ್ತೆ. ಇದರಿಂದ ಹೊರಗೆ ಬರಬೇಕಾದ್ರೆ ನೀವೇ ಮನೆಯಲ್ಲಿ ಮಾಡಿಕೊಳ್ಳಬಹುದು ಪ್ರೀತಿಯ ಬಂಧುಗಳೇ. ಆ ಒಂದು ಬೂರ್ಜಪತ್ರೆ ಅಥವಾ ತಾಮ್ರದ ತಗಡು ತರಿಸ್ಕೊಳ್ಳಿ. ಈ ಪೂಜಾ ಸ್ಟೋರಲ್ಲಿ ಸಿಗ್ತವೆ, ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನೀಗ ಚಾರ್ಟ್ ಕೊಡ್ತೀನಿ ನಿಮಗೆ. ಆ ಚಾರ್ಟಲ್ಲಿ ಏನು ಇರುತ್ತೋ ಅದನ್ನು ಕರೆಕ್ಟಾಗಿ ಬರೆಯುವಂಥದ್ದು. ಆ ಮಗುವಿಗೆ ಆ ಕೆಂಪು ದಾರ ಸುತ್ತುವಂಥದ್ದು, ಅಥವಾ 3 ಕಲರ್ ದಾರ ಅಂತ ಬರುತ್ತೆ. ಆ 3 ಕಲರ್ ದಾರ ಆ ತಾಮ್ರದ ತಗಡೆಗೆ ಸುತ್ತಿಬಿಟ್ಟು, ಸುತ್ತೋಕೆ ಮೊದಲು ನಾನು ಹೇಳ್ತೀನಿ ಈಗ ಬೀಜಾಕ್ಷರ ಬರೆಯುವಂಥದ್ದು. ಆ ಬೀಜಾಕ್ಷರ ಬರೆಯುವಂಥದ್ದು ಆ ಮಗುವಿಗೆ ಸಂಬಂಧಪಟ್ಟಾಗ ಹನುಮಂತನಿಗೆ ಏನಾದರೂ ಇಟ್ಟಿರುವಂಥದ್ದು ಕೇಸರಿ ಇದೆಯಲ್ಲ, ಮುಖಕ್ಕೆ ಹಚ್ಚಿರುವಂಥದ್ದು, ಆ ಕೇಸರಿ ತಂದು ಸ್ವಲ್ಪ ಇಡುವಂಥದ್ದು. ಅದಕ್ಕೆ ಪಚ್ಚಕರ್ಪೂರ ಅದಕ್ಕೆ ಸ್ವಲ್ಪ ಹಾಕುವಂಥದ್ದು. ನೀವು ಮಕ್ಕಳಿಗೆ ಕಾಡಿಗೆ ಇಡ್ತೀರಲ್ಲ, ಆ ಕಾಡಿಗೆಯಲ್ಲಿ ಸ್ವಲ್ಪ ಕಪ್ಪನ್ನು ತೆಗೆದು ಅದಕ್ಕೆ ಇಡುವಂಥದ್ದು. ಇದಕ್ಕೆ ಇದರಲ್ಲಿರ್ತಕ್ಕಂಥದ್ದು ಸ್ವಲ್ಪ ಆ ಕಾಡಿಗೆಗೆ ಆ ಡಬ್ಬಿಗೆ ಇಡುವಂಥದ್ದು. ಅಂದರೆ ಈ ಕಡೆದು ಆ ಕಡೆಗೆ, ಆ ಕಡೆದು ಈ ಕಡೆಗೆ ಹೋಗಿರಬೇಕು. ನಂತರ ಸ್ನಾನ ಮಾಡಿದ ಮೇಲೆ ಆ ಒಂದು ಕಾಡಿಗೆ ಡಬ್ಬಿದಿರೋದು ಮಕ್ಕಳಿಗೆ ಹಚ್ಚುತ್ತೀರಿ, ಅದು ಬೇರೆ. ಇದನ್ನು ತಯಾರು ಮಾಡ್ಕೊಂಡು ಆದಮೇಲೆ ಆ ಮಗುವಿನ ತಲೆ ದಿಂಬಲ್ಲಿ ಇಡ್ತಕ್ಕಂಥದ್ದು. ತೀರಾ ಪುಟ್ಟ ಮಗು 1 ವರ್ಷದ್ದಾಗಿದ್ದರೆ, 2ನೇ ವರ್ಷ 3ನೇ ವರ್ಷದ್ದು ಏನಾದರೂ ಆಗಿದ್ದರೆ, ನೀವೊಂದು ತಾಮ್ರದ ತಾಯ್ತದ ಒಳಗಡೆ ಅದನ್ನು ಹಾಕಿಬಿಟ್ಟು ಆ ಮಗುಗೆ ಎಲ್ಲಾದರೂ ಹೋಮ ಮಾಡಿರ್ತಾರಲ್ಲ, ಆ ಹೋಮದ ರಕ್ಷೆ ಇತ್ತು ಅಂತಂದ್ರೆ ಆ ರಕ್ಷೆ ಅದರ ಒಳಗಡೆ ಹಾಕಿ ಆ ಮಗುವಿಗೆ ಆ ಒಂದು ಕೆಂಪು ದಾರದಲ್ಲಿ ಅಥವಾ 3 ಕಲರ್ ದಾರದಲ್ಲಿ ಕೊರಳಿಗೆ ಕಟ್ಟಿದರೆ ಜಸ್ಟ್ ಅಲ್ಲಿಂದಲೇ ನೀವು ಒಂದು 10 ನಿಮಿಷಕ್ಕೆ ಪರೀಕ್ಷೆ ಮಾಡ್ಬೋದು. ಆ ಮಗು ಲವಲವಿಕೆ ಅಂತ ಖುಷಿಯಿಂದ ಇರುತ್ತೆ. ಅವತ್ತು ರಾತ್ರಿಯಿಂದ ಹಲ್ಲು ಕಡಿಯೋದಿಲ್ಲ, ಜ್ವರವೂ ಕೂಡ ಬರೋದಿಲ್ಲ. ನಿಮಗೆ ಆ ಚಾರ್ಟಿಗೆ ತೋರಿಸ್ತೇನೆ ನೋಡಿ. ಈ ರೀತಿ ಒಂದು ಬಾಕ್ಸ್ ಥರ ಬರ್ಕೊಳ್ಳಿ. ಪೆನ್ನಿಂದ ಬರೆಯುವಂಥದ್ದು. ಆ ತಾಮ್ರದ ತಗಡಾಗಿರಬಹುದು, ಬೂರ್ಜಪತ್ರ ಆಗಿರಬಹುದು. ಮೇಲೆ ಹ್ರೀಂ ಚಂ, ಮತ್ತು ಅದೇ ಬಾಕ್ಸ್ ಕೆಳಗಡೆ ಹ್ರೀಂ ಚಂ, ಸೇಮ್ 4 ಕಡೆ ಒಂದು ಬಾಕ್ಸ್, ಉದ್ದದ ಬಾಕ್ಸ್ ಮಾಡ್ತೀರ ಅಂತಂದರೆ ಪೂರ್ವದಲ್ಲೂ ಪಶ್ಚಿಮದಲ್ಲೂ ಉತ್ತರದಲ್ಲೂ ದಕ್ಷಿಣದಲ್ಲೂ ಕೂಡ ಹೊರಗಡೆ, ಯಂತ್ರದ ಹೊರಗಡೆ ಬರೀತೀರಿ. ಆಮೇಲೆ ಕೊನೆಯಲ್ಲಿರ್ತಕ್ಕಂಥದ್ದು 4 ನಿಮಗೆ ಗೊತ್ತಾಗ್ತಾ ಇದೆಯಲ್ಲ, ತ್ರಿಶೂಲ್ ಆಕಾರ ಮಾಡಿರಬೇಕು. ದೇವದತ್ತ ಅಂತ ಹೆಸರಿದೆ ಮಧ್ಯದಲ್ಲಿ. ಆ ದೇವದತ್ತ ಅನ್ನೋ ಜಾಗದಲ್ಲಿ ಆ ಮಗುವಿನ ಹೆಸರು ಬರೆಯೋದು. ನೀವು ಏನು ಮಗುವಿಗೆ ಹೆಸರಿಟ್ಟಿದ್ದೀರೋ ಆ ಮಗುವಿನ ಹೆಸರು ಬರೆಯುವಂಥದ್ದು. ಇನ್ನು ನಿಮಗೆ ಆ ಮಗುದೇನಾದರೂ ರಾಶಿ ನಕ್ಷತ್ರ ಗೊತ್ತಿದ್ದರೆ ಅದನ್ನೂ ಬರೆಯುವಂಥದ್ದು. ಇನ್ನು ನಾವು ಹೆಸರಿಟ್ಟಿಲ್ಲ ಗುರುಗಳೇ ಅಂತಂದರೆ ಆ ಹೆಣ್ಣು ಮಗುನೋ ಗಂಡು ಮಗುನೋ ಅಂತ ನಮೂದಿಸೋದು. ಹೆಣ್ಣು ಮಗು ಅಥವಾ ಗಂಡು ಮಗು ಅಂತ ಬರೆಯೋದು. ಈ ಯಂತ್ರವನ್ನು ತಯಾರು ಮಾಡಿಕೊಳ್ಳೋದು. ಹೀಗೆ ಈ ಯಂತ್ರವನ್ನು ತಯಾರು ಮಾಡಿಕೊಂಡು ಅದಕ್ಕೆ ನೀವು ನಾನು ಹೇಳಿದಲ್ವ ಹಾಗೆ ಆ ಪದ್ಧತಿಯಲ್ಲಿ ಹನುಮಂತನಿಗೆ ಸಂಬಂಧಪಟ್ಟತಕ್ಕಂಥದ್ದು ಕೇಸರಿಯನ್ನು ಸ್ವಲ್ಪ ಕಾಡಿಗೆಯನ್ನು ಇಟ್ಟು ಧೂಪ ದೀಪವನ್ನು ತೋರಿಸಿ ಅದನ್ನು ಫೋಲ್ಡ್ ಮಾಡಿ ತಾಯ್ತದ ಒಳಗಡೆ ಹಾಕಿ ಈ ಯಂತ್ರವನ್ನು ಧಾರಣೆ ಮಾಡಿದರೆ ಆ ಮಗುವಿಗೆ ಜ್ವರ ಬಾಧೆ ತಪ್ಪುವುದು, ಹಲ್ಲು ಕಡಿಯುವುದು ಕೂಡ. ಆ ಮಗು ಪಾಪ ಅಲ್ಲಿಂದ ಹಲ್ಲು ಕಡಿಯುವಂಥ ರೋಗ ಸ್ಟಾರ್ಟ್ ಆದರೆ ಮತ್ತು ಇನ್ನೊಂದು ವ್ಯಾಧಿಗಳು ಬಂದ್ಬಿಡುತ್ತೆ ಮಗುಗೆ. ಅದು ಯಾವುದು ಬರಬಾರ್ದಂದರೆ ಈ ರೆಮಿಡಿಯನ್ನು, ಸಣ್ಣ ರೆಮಿಡಿ ಆದರೂ ನಿಮಗೆ ದೊಡ್ಡ ಮಟ್ಟದ ಪ್ರಮಾದವನ್ನು ಕಡಿಮೆ ಮಾಡ್ತಾ ಬರುತ್ತೆ. ತುಂಬ ದೊಡ್ಡ ಮಟ್ಟದ ಅನಾಹುತವನ್ನು ಕಡಿಮೆ ಬರುತ್ತೆ. ಈ ಒಂದು ಯಂತ್ರವನ್ನು ಧಾರಣೆ ಮಾಡೋದ್ರಿಂದ
ಆ ತರಹದ ಮುಂದೆ ಆ ಮಗು ಬಟ್ಟೆಯಲ್ಲಿ ಮತ್ತು ಸುಸು ಮಾಡ್ಕೊಳ್ಳೋದು ಮತ್ತೊಂದು ಇರ್ತವೆ, ಅದು ಯಾವುದು ಕೂಡ ಬರೋದಿಲ್ಲ ಈ ಒಂದು ಯಂತ್ರಧಾರಣೆಯಿಂದ ಪ್ರೀತಿ ಬಂಧುಗಳೇ. ಖಂಡಿತವಾಗ್ಲೂ ಗುರುಗಳೇ. ಸೊ ಮಕ್ಕಳಿಗೋಸ್ಕರ ಒಂದು ಯಂತ್ರವನ್ನ ರಚನೆ ಹೇಗೆ ಮಾಡ್ಕೊಳ್ಬೇಕು ಅಂತ ನಮಗೆ ತಿಳಿಸ್ಕೊಟ್ರಿ, ತಂತ್ರವನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮ್ಮ ಮನೆಯಲ್ಲಿ ಕೂಡ ಚಿಕ್ಕ ಮಕ್ಕಳಿದ್ದಾರೆ, ಪದೇ ಪದೇ ಜ್ವರ ಬರ್ತಾ ಇದೆ ಅಥವಾ ನಿದ್ದೆನಲ್ಲಿ ಈ ರೀತಿ ಹಲ್ಲು ಕಚ್ಚುವಂಥ ಅಭ್ಯಾಸ ಇದೆ, ಇದರಿಂದ ಹೊರಗಡೆ ಬರಬೇಕು ಅಂತಂದರೆ ಗುರುಗಳು ಈಗಷ್ಟೇ ತಂತ್ರವನ್ನು ತಿಳಿಸ್ಕೊಟ್ಟಿದ್ದಾರೆ. ಇದರ ಪಾಲನೆಯನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.